ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GK ಆಟೋಮೋಟಿವ್. ಸೊ ಇವತ್ತು ನಾನು ಸುಜುಕಿ ಆವ್ನೆಸ್ 125ನ ಒಂದು ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮನೆಯಿಂದ ಹೊಟ್ಟಿದ್ದೀನಿ ನನ್ನ ಆಫೀಸ್ಗೆ. ಆಫೀಸ್ ಇರೋದು ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಆಗುತ್ತೆ ನನ್ನ ಮನೆಯಿಂದ. ಸೊ ಮಿಕ್ಸಡ್ ಇರುತ್ತೆ, ಸೊ ಹೈವೇ ರೂಟು ಇರುತ್ತೆ ಮತ್ತು ಟ್ರಾಫಿಕ್ ರೂಟು ಇರುತ್ತೆ ಕಂಪ್ಲೀಟಾಗಿ ಸಿಟಿ ಒಳಗಡೆ. ಸೊ ಎರಡು ಮಿಕ್ಸ್ಚರ್ ಆಗಿ ಎಷ್ಟು ಸಿಗ್ಬಹುದು ಇವತ್ತು ಒಂದು ಮೈಲೇಜ್ ಅನ್ನ ಟೆಸ್ಟ್ ಮಾಡೋಣ ಇವತ್ತು ಅವೇರ್ನೆಸ್ ಅಲ್ಲಿ. ಬನ್ನಿ. ಸೊ ಹಾಗೆ ಈ ಒಂದು ಬ್ಲಾಗ್ ಅಲ್ಲಿ ನಾನು ಮೈಲೇಜ್, ನಿಮ್ಮ ಗಾಡಿಯಲ್ಲಿ ಮೈಲೇಜ್ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡ್ಕೋಬಹುದು ಅಂತ ಸಹ ನಾನು ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಬನ್ನಿ ಶುರು ಮಾಡೋಣ ಇವತ್ತೊಂದು ಬ್ಲಾಗ್. ಸೊ ಈಗ ನೋಡ್ತಾ ಇರ್ಬೋದು ನೀವು, ಟ್ರಿಪ್ ಬಿ 2.0 ಮಾಡಿದ್ದೀನಿ, ಆವರೇಜ್ 0 ಆಗಿದೆ ಈಗ. ಸೊ ನಂಬರ್ ಆಫ್ ಕಿಲೋಮೀಟರ್ಸ್ ನೀವು ನೋಡ್ಬೋದು. ಸೊ ಬನ್ನಿ ಶುರು ಮಾಡೋಣ. ಸೊ ಮೈಲೇಜ್ ಅನ್ನುವಂಥ ವಿಚಾರಕ್ಕೆ ಬಂದರೆ, ಮೈಲೇಜ್ ಯಾವತ್ತೂ ಡಿಪೆಂಡ್ ಆಗುವಂಥದ್ದು ರೈಡರ್ನ ಒಂದು ಸ್ಟೈಲಿಂದ. ಸೊ ಯಾವ ರೀತಿಯಲ್ಲಿ ನಾವು ಒಂದು ಬೈಕನ್ನು ರೈಡ್ ಮಾಡ್ತೀವಿ ಅಥವಾ ಕಾರನ್ನು ಡ್ರೈವ್ ಮಾಡ್ತೀವಿ, ಅದರ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಎಕೋ ಮೋಡಲ್ಲಿ ಆಲ್ಮೋಸ್ಟ್ ನಾವು 70-75 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲೂ ಸಹ ಎಕೋ ಮೋಡಲ್ಲಿ ನಾವು ಓಡಿಸ್ಕೊಂಡು ಹೋಗ್ಬೋದು. ಸೊ ಮೈಲೇಜ್ ಇಂಪ್ರೂವ್ಮೆಂಟ್ ಯಾವ ರೀತಿ ಗಾಡಿಯಲ್ಲಿ ಮಾಡ್ಕೋಬಹುದು, ಅಥವಾ ನನ್ನ ಗಾಡಿಯಲ್ಲಿ ಮೈಲೇಜೇ ಬರ್ತಾ ಇಲ್ಲ ಅನ್ನೋದಾದ್ರೆ, ಸೊ ರೈಡರ್ ಸ್ಟೈಲು ಚೇಂಜ್ ಮಾಡ್ಕೋಬೇಕಾಗತ್ತೆ, ರೈಡಿಂಗ್ ಸ್ಟೈಲ್ನ. ಸೊ ಯಾವ ರೀತಿ ರೈಡಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಹುದು ಅನ್ನೋವಂಥ ಟಿಪ್ಪಲ್ಲಿ ನಿಮಗೆ ಫಸ್ಟ್ ಟಿಪ್ ಬ್ರೇಕಿಂಗ್. ಸೊ ಬ್ರೇಕಿಂಗ್ ಯಾವ ರೀತಿ ಇರಬೇಕು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಬ್ರೇಕಿಂಗ್ ಸ್ಟೈಲನ್ನು ಚೇಂಜ್ ಮಾಡ್ಕೋದ್ರಿಂದ ನಿಮಗೆ ಒಂದು ಮೈಲೇಜ್ ಇಂಪ್ರೂವ್ಮೆಂಟು ಆಗುತ್ತೆ. ಎರಡನೇದು ಬ್ರೇಕ್ ಲೈಫು ಸಹ ತುಂಬಾ ದಿವಸ ಬರುತ್ತೆ. ಸೊ ಗೇರ್ ಗಾಡಿಯಲ್ಲಿ ಇದ್ದಂಥವ್ರಿಗೆ ಇದು ತುಂಬಾ ಅಡ್ವಾಂಟೇಜ್ ಬರುತ್ತೆ. ಗೇರ್ಲೆಸ್ ಗಾಡಿಯವರಿಗೆ ಅಡ್ವಾಂಟೇಜ್ ಇದೆ, ಬಟ್ ಸ್ಟಾಪಿಂಗ್ ಸ್ಪೀಡ್ ಅನ್ನುವಂಥದ್ದು ನೋಡ್ಕೊಂಡು ಇದು ಮಾಡಬೇಕು, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ಹೇಳ್ತೀನಿ. ಸೊ ಈಗ ನಾನು ಆಲ್ಮೋಸ್ಟ್ 50-55 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಮುಂದೆ ಆಟೋ ಹೋಗ್ತಾ ಇದೆ. ಸೊ ಆಟೋ ಸ್ಲೋ ಮಾಡ್ತಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಬ್ರೇಕ್ ಹಾಕೋಬೇಡಿ. ಸೊ ನಾ ಎಕ್ಸಲೇಟರ್ ಬಿಟ್ಬಿಟ್ಟಿದ್ದೀನಿ, ಆಟೋಮೆಟಿಕ್ ಅದೇ ಸ್ಲೋ ಆಗ್ತಾ ಇದೆ, ಹೌದಲ್ವಾ? ಸೊ ಅವ್ರ ಹಿಂದೆ ಹೋದಾಗ ನೀವು ಸ್ಪೀಡಾಗಿ ಹೋಗ್ತಾ ಇದ್ರೆ ಆಗಲ್ಲ. ಸೊ ಅವ್ರು ಸ್ಲೋ ಆಗತ್ತೆ, ಗಾಡಿ ಗೊತ್ತಾಗಲ್ಲ. ಸೊ ನಾವು ಎಕ್ಸಲೇಟರ್ನ ಬಿಟ್ಬಿಟ್ರೆ ಆಟೋಮೆಟಿಕ್ ಸ್ಲೋ ಆಗುತ್ತೆ. ಇದರಿಂದ ಮೈಲೇಜ್ ಇಂಪ್ರೂವ್ಮೆಂಟು ಆಗುತ್ತೆ, ಬ್ರೇಕಿಂಗ್ ಸೊ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ. ಸೊ ಬ್ರೇಕ್ಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗೋದ್ರಿಂದ ನಿಮಗೆ ಸರ್ವಿಸಲ್ಲಿ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಚೇಂಜ್ ಆಗೋದು ಕಡಿಮೆನೂ ಆಗುತ್ತೆ, ಮತ್ತೆ ಸರ್ವಿಸ್ ಕಾಸ್ಟ್ ಕಡಿಮೆ ಆಗುತ್ತೆ ನಿಮಗೆ. ಸೊ ಗೇರ್ ಗಾಡಿಗಳಲ್ಲಿ ಇದನ್ನ ಇಂಜಿನ್ ಬ್ರೇಕಿಂಗ್ ಅಂತಾನೂ ಹೇಳ್ತೀವಿ. ಸೊ ಇಂಜಿನ್ ಬ್ರೇಕಿಂಗ್ 2 ಟೈಪ್ಸ್ ಮಾಡ್ಬೋದು. ಒಂದು ಎಕ್ಸಲೇಟರ್ ಡಿಎಕ್ಸಲೇಷನ್ ಮಾಡಿಬಿಟ್ಟು ಬಿಟ್ರೆ ಅದು ಸ್ಲೋ ಆಗ್ತಾ ಹೋಗುತ್ತೆ, ಲಾಂಗ್ ಇದಕ್ಕೆ ಬ್ರೇಕಿಂಗು. ಇನ್ನೊಂದು ಎಮರ್ಜೆನ್ಸಿ ಬ್ರೇಕಿಂಗು ನಾವು ಇಂಜಿನ್ ಬ್ರೇಕಿಂಗ್ ಮಾಡ್ಬೋದು. ಸೊ ಎಮರ್ಜೆನ್ಸಿ ಬ್ರೇಕಿಂಗ್ ಅಲ್ಲಿ ಇಂಜಿನ್ ಬ್ರೇಕಿಂಗ್ ಯಾವ ರೀತಿ ಮಾಡ್ಬೋದು ಅಂದ್ರೆ, ಗೇರ್ನ ಡೌನ್ ಶಿಫ್ಟ್ ಮಾಡುವಂತದ್ದು. ಆದಷ್ಟು ಕಾಮ್ ಆಗಿ ಕೂಲ್ ಆಗಿ ನೀವು ಗಾಡಿನ ಓಡಿಸೋದ್ರಿಂದ ಮೈಲೇಜ್ ಇಂಪ್ರೂವೈಸೇಷನ್ ನೀವು ಮಾಡ್ಕೋಬಹುದು, ಅದಂತೂ 100%. ಸೊ ಒಂದಂತೂ ನೆನ್ಪಿಟ್ಕೊಳ್ಳಿ, ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಮೈಲೇಜ್ ಇಲ್ಲ, ಮೈಲೇಜ್ ಬೇಕು ಅಂದ್ರೆ ಪರ್ಫಾರ್ಮೆನ್ಸ್ ಇರಲ್ಲ. ಸೊ ನಾನು ಈ ಗಾಡಿಯಲ್ಲಿ ಟಾಪ್ ಸ್ಪೀಡ್ ಚೆಕ್ ಮಾಡಿರೋ ಪ್ರಕಾರ ಇದು ಆಲ್ಮೋಸ್ಟ್ 104-105 ವರೆಗೂ ಹೋಗುತ್ತೆ ಈ ಗಾಡಿ. ಸೊ ಹಾಗಂತ ಹೇಳ್ಬಿಟ್ಟು ನಾನು 104-105 ನಾನು ಕ್ರೂಸ್ ಮಾಡ್ತೀನಿ ಈ ಗಾಡಿಯಲ್ಲಿ ಅಂದ್ರೆ ಆಗಲ್ಲ. ಈ ಗಾಡಿಯಲ್ಲಿ ಈಸಿಯಾಗಿ 80 ವಿತೌಟ್ ಎನಿ ಸ್ಟ್ರೆಸ್ 80-85 ಅಲ್ಲಿ ಈ ಗಾಡಿಯಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಖಾಲಿ ಇದೆ ಜಾಗ ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿ ಅಂತ ಬೇಜ ನುಗ್ಸೋದಕ್ಕೆ ತುಂಬಾ ಹೆವಿ ಸ್ಪೀಡ್ಸ್ ಎಲ್ಲ ಹೋಗ್ಬೇಡಿ. ರೈಡ್ ಸೇಫ್ ಫಸ್ಟ್ ಅಂಡ್ ಫಾರ್ ಮೋಸ್ಟ್. ಬೈಕನ್ನ ಹೊರಗಡೆ ತೆಗಿತಾ ಇದಾರೆ ಅಂದ್ರೆ ಫಸ್ಟ್ ಥಿಂಗ್ ಫಸ್ಟ್ ಹೆಲ್ಮೆಟ್ ಹಾಕೊಳ್ಳಿ. ಅನ್ನೋರ್ ಮುಂದೆ ಹೆಲ್ಮೆಟ್ ನ ಮೊಣಕೈಗೆ ಹಾಕೊಂಡಿದ್ದಾರೆ, ಮೊಣಕೈನ ಸೇವ್ ಮಾಡ್ಕೊಳೋದಕ್ಕೋಸ್ಕರ. ಕೆಲವೊಂದು ಜನ ಹೆಲ್ಮೆಟ್ ಎತ್ಕೊಂತಾರೆ, ಸೊ ಆದ್ರೆ ಹಾಕೊಳ್ಳಲ್ಲ. ಇದ್ರ ಮೇಲೆ ಒಂದು ಒಳ್ಳೆ ವಿಡಿಯೋನು ಮಾಡ್ಬಿಡ್ಬೋದು, ಟೈಪ್ಸ್ ಆಫ್ ಹೆಲ್ಮೆಟ್ ಹಾಕುವವರು. ಸಿಟಿಯಲ್ಲೇ ಸುಮಾರು ಎಕ್ಸಾಂಪಲ್ ಸಿಗ್ಬಿಡುತ್ತೆ. ಬನ್ನಿ ಇವತ್ತು ಈ ವ್ಲಾಗ್ ಅಲ್ಲಿ ಅದನ್ನು ಒಂದು ಇನ್ಕ್ಲೂಡ್ ಮಾಡ್ಕೋಣ. ನೋಡಿ, ಟೈಪ್ಸ್ ಆಫ್ ಹೆಲ್ಮೆಟ್ ಹಾಕೋರು. ಹಿಂದೆ ಕೂತವ್ ಫುಲ್ ಫೇಕ್ಸ್, ಮುಂದೆ ಕೂತ್ಕೊಂಡವನು ಫೆರಾರಿ ಹೆಲ್ಮೆಟ್. ನೋಡಿ ಅಲ್ಲಿ ಹಿಂದೆ ಕೂತವಂಗೆ ಸೇಫ್ಟಿ ಬೇಡವಾ, ಹಾಫ್ ಹೆಲ್ಮೆಟ್ ಆದ್ರೂ ಒಂಥರ ಗುರು, ಕಿವಿಗಳೆಲ್ಲಾನು ಕವರ್ ಮಾಡುತ್ತೆ, ಹಿಂದೆ ಸ್ಕಲ್ ಏರಿಯಾ ಫುಲ್ ಕವರ್ ಆಗಿರುತ್ತೆ, ಬರೀ ಫ್ರಂಟ್ ಫೇಸ್ ಮಾತ್ರನು ಕವರ್ ಆಗಿರಲ್ಲ. ಅದೊಂಥರ ಏನು ಸ್ಟ್ಯಾಂಡರ್ಡ್ ISI ಒಂದು ಅಪ್ರೂವ್ಡ್ ಹೆಲ್ಮೆಟ್ಗಳು. ಇವೆಲ್ಲ ISI ಅಪ್ರೂವ್ಡ್ ಹೆಲ್ಮೆಟ್ಗಳಿಲ್ಲ, ಇವೆಲ್ಲ ಜಸ್ಟ್
ಇದು ಹೆಲ್ಮೆಟ್ ಅನ್ನಲ್ಲ, ಇದು ಜಸ್ಟ್ ಆಟ್ ಅಷ್ಟೇ. ಇದು ಹಾರ್ಡ್ ಸರ್ಫೇಸ್ ಇರುವಂತ ಆಟ್ ಅಷ್ಟೇ. ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲೆಲ್ಲ ಆತರ ಒಂದು ಶೇಪ್ ಅಲ್ಲಿ ಇರುವಂತ ಆಟ್ ಗಳನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ಆ ಟೈಮ್ ಅಲ್ಲಿ ಏನ್ ತಲೆ ಮೇಲೆ ಬೀರತ್ತೆ ಹೇಳೋದಕ್ಕಾರ ಅಂತ ಅವರು ಇಟ್ಕೊಂಡಿರ್ತಾರೆ. ಬಟ್ ಗಾಡಿ ಆತರ ಅಲ್ಲ ಅಲ್ವಾ, ಬಿದ್ದಾಗ ಕಿವಿ ಕಡೆ ವಾಲ್ತೀವ, ಇಲ್ಲ ಬುಡೆ ಹಿಂದೆ ಹೊಡಿಯತ್ತಾ, ಮುಂದಕ್ಕೆ ಹೊಡ್ಕೊಂತೀವ, ಎಲ್ಲಾನು ಡಿಪೆಂಡ್ ಆಗತ್ತೆ. ಅದರಿಂದಾನೆ ಹೆಲ್ಮೆಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲೂ ದಿ ಬೆಸ್ಟ್ ಅಂದ್ರೆ ಫುಲ್ ಫೇಸ್ ಹೆಲ್ಮೆಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಮ್ ಜನರಿ ಆತರ ಅಂದ್ರೆ 1 ಲಕ್ಷ ಕೊಟ್ಟು ಒಂದ್ ಬೈಕ್ ತಗೊಂತಾರೆ. ಈ 1 ಲಕ್ಷದ ಕಡಿಮೆ ತುಂಬಾ ಗಾಡಿಗಳು ಬರಲ್ಲ ಬಿಡಿ. ಆಲ್ಮೋಸ್ಟ್ 100 ಎಲ್ಲಾನು 1 ಲಕ್ಷ ಹತ್ರ ಬಂದೇ ಬರುತ್ತೆ. ಅಷ್ಟು ದುಡ್ಡು ಕೊಟ್ಟು ಗಾಡಿ ತಗೊಂತಾರೆ. ಬೇಸಿಕ್ ಒಂದ್ 4,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದ್ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೊಂಡ್ಲು ಗುರು. ಹೆಲ್ಮೆಟ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗುರು. 600-700 ರೂಪಾಯಿ ಹೆಲ್ಮೆಟ್ ಕೊಟ್ಟು ತಗೊಂತೀರಾ, ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅದು, ಮತ್ತೆ ಎಷ್ಟು ಸೇಫ್ ಇರುತ್ತೆ. ಈಸಿಯಾಗಿ ಕೆಳಗಡೆ ಬಿದ್ರೆ ಹೊಡೆದೋಗತ್ತದ ಹೆಲ್ಮೆಟ್ಗಳು. ಒಳ್ಳೆ ಸೇಫ್ ಹೆಲ್ಮೆಟ್ ತಗೊಳ್ಳಿ. ಒಂದ್ 4,000 ರೂಪಾಯಿ, 3,000-4,000 ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆ ISI ಜೊತೆಗೆ ಡಾಟ್ ಸರ್ಟಿಫಿಕೇಶನ್ ಇರೋ ಹೆಲ್ಮೆಟ್ಗಳು ಬರುತ್ತೆ. ಒಳ್ಳೆ ಸೇಫ್ಟಿ ಇರುತ್ತೆ. ನಿಮ್ಮ ತಲೆಗೆ ನೀವೆಷ್ಟು ಬೆಲೆ ಕಟ್ತೀರ ಅನ್ನೋದನ್ನು ತೂಕ ಹಾಕೊಳ್ಳಿ. ಸೊ ನಿಮ್ಮ ಹೆಲ್ಮೆಟ್ ನ ಬೆಲೆ ಎಷ್ಟಿದೆಯೋ ಅಷ್ಟೇ ನಿಮ್ಮ ತಲೆಗೆ ನೀವು ಕೊಡುವಂತ ಒಂದು ಬೆಲೆ. ಇವ್ರು ನೋಡಿ ಅಣ್ಣವರು NS 200 ಇಟ್ಕೊಂಡಿದ್ದಾರೆ ಮುಂದೆ ಇರೋರು. ಇಬ್ರು ಆಟಗಳು ಹಾಕೊಂಡಿದಾರ. ಏನ್ರನ್ನ ಕೊಡೋದು ನಿಮ್ ತಲೆಗಳಿಗೆ ಬೆಲೆ. ನೀವು ಅಣ್ಣ ಲೆಫ್ಟ್ ಹ್ಯಾಂಡ್ ಫ್ರಾಕ್ಚರ್ ಇದ್ರಲ್ಲೂ ಆ ಲೆಫ್ಟ್ ಹ್ಯಾಂಡ್ ಅಲ್ಲೇ ಮೊಬೈಲ್ ನೆತ್ತಿ ಮೊಬೈಲ್ ನೋಡ್ಕೊಂಡು ಗಾಡಿನ ಆ ಕಡೆ ಈ ಕಡೆ ಓಡಿಸ್ಕೊಂಡು ಹೋಗ್ತಾವನೆ. ಏನ್ ಹೇಳ್ಬೇಕಿಂತ ಅವ್ರಿಗೆ. ಅಲ್ಲಿ ನೋಡಿ ಅಣ್ಣವರು ಸ್ವಾಮಿಗಳಿದ್ದಾರೆ. ತ್ರಿಬಲ್ಸ್ ಯಾಕ್ರನ್ನ ಈ ತರ ನೀವು. ಸೊ ಈ ಗಾಡಿ 10,000 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದೆ. ಸರ್ವಿಸ್ಗೆ ಹೋಗ್ಬೇಕು. ಸೊ ಮೇ ಬಿ ನಾಳೆ ಇಲ್ಲ ನಾಳಿದ್ದು ಸರ್ವಿಸ್ಗೆ ಹೋಗುತ್ತೆ ಈ ಗಾಡಿ. ಸರ್ವಿಸ್ ಆದ್ಮೇಲೆ ನಿಮ್ಗೆ 10,000 ಕಿಲೋಮೀಟರ್ ಆಗೋವರೆಗೂ ಈ ಗಾಡಿಯಲ್ಲಿ ಸರ್ವಿಸ್ ಕಾಸ್ಟ್ ಎಷ್ಟಾಯ್ತು, ಹಾಗೆ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಮತ್ತೆ ಇದರ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಏನಿದೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಅಲ್ಲಿ ಇದಾವೆ. ಇಲ್ಲಿ ಡಿಎಕ್ಸಲೇಟರ್ ಮಾತ್ರ ಆದಷ್ಟು ಸ್ಲೋ ಆಗುತ್ತೆ. ಆಮೇಲೆ ಲೈಟಾಗಿ ಬ್ರೇಕಿಂಗ್ ಹಾಕೊಂಡ್ರೆ ಸಾಕು, ನಿಧಾನ ಆಗ್ತಾ ಹೋಗುತ್ತೆ. ಹತ್ರ ಬಂದಾಗ ಇನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಫುಲ್ಲು ಡೌನ್ ಆಗೋಗುತ್ತೆ. ಈ ಥರ ಬ್ರೇಕಿಂಗ್ ಹಾಕಿದ್ರೆ ನಿಮಗೆ ಬ್ರೇಕ್ಸ್ನ ಲೈಫು ಇಂಕ್ರೀಸ್ ಆಗುತ್ತೆ, ಮತ್ತೆ ಮೈಲೇಜು ಇಂಕ್ರೀಸ್ ಆಗುತ್ತೆ. ಇವಕ್ಕೆ ನೋಡಿ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಹಾಕೋ ಆಟ್ ಅನ್ನ ಗಾಡಿಯಲ್ಲಿ ಹೆಲ್ಮೆಟ್ ಆಗಿ ಬಳಸ್ಕೊಂತವ್ರೆ. ಸೊ ಮುಂದೆ ನೋಡ್ತಾ ಇದಾರೆ ನೋಡಿ ಬಜಾಜ್ ಕ್ಯೂಟ್. ಸೊ ಬಜಾಜ್ ಕ್ಯೂಟ್ ಇದು ಕಾರ್ ಕ್ಯಾಟಗರಿಗೆ ಬರಲ್ಲ. ಕಾರ್ ಕ್ಯಾಟಗರಿಗಲ್ದೆ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಬಟ್ ಇದು ಕಾರ್ ಅಲ್ಲ, ಕಾರ್ ತರ ಇದೆ ಅಷ್ಟೇ. ಯಾ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಈ ಗಾಡಿನ ಒಂದು ರಿವ್ಯೂ ಮಾಡ್ಬೇಕು. ಈ ವಿಡಿಯೋ ನೋಡ್ತಾ ಇರೋರು ಒಂದ್ ವೇಳೆ ನೀವೇನಾದ್ರು ಈ ಒಂದು ಗಾಡಿನ ಇಟ್ಕೊಂಡಿದ್ರೆ ಒಂದು ಅವಕಾಶ ಕೊಡಿ. ನಿಮ್ ಗಾಡಿನ ನಾವು ಯೂಟ್ಯೂಬ್ ಅಲ್ಲಿ ರಿವ್ಯೂ ಮಾಡಿ ಹಾಕ್ತಿವಿ. ಗುರು ಇದು ಕೂಡ್ಲು ಸರ್ಕಲ್ ವರ್ಗೂ ಬಂದ್ಬಿಟ್ಟಿದೆ ಟ್ರಾಫಿಕ್ ಜಾಮು. ನೋಡುಗರು, ವೆಲ್ಕಮ್ ಟು ಬೆಂಗಳೂರು ಟ್ರಾಫಿಕ್. ಆಲ್ಮೋಸ್ಟ್ ಈ ಟ್ರಾಫಿಕ್ ಎಷ್ಟು ದೂರ ಇರ್ಬೋದು ಅಂದಾಜು ಲೆಕ್ಕಾಗ್ತೀರಾ? ಲೆಕ್ಕ ಹಾಕೋದ್ ಬರ. ಆಲ್ಮೋಸ್ಟ್ ಇದೊಂದು 3 ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಇದೆ. ಹಿಂದೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೂಡ್ಲು ಸರ್ಕಲ್. ಅದು ಅಂದ್ರೆ ರೈಟ್ ತಗೊಂಡೋದ್ರೆ ಕೂಡ್ಲಿಗೆ ಸ್ಟ್ರೈಟ್ ಹೋದ್ರೆ ಹೊಸ ರೋಡ್ಗೆ ಹೋಗೋ ರೋಡ್. ನಾನ್ ಬಂದಿದ್ದು ಹೊಸ ರೋಡ್ ಕಲ್ಲಿಂದ. ಅಲ್ಲಿಂದ ಹರ್ಲೂರ್ ದಾಟೋವರೆಗೂ ಈ ಟ್ರಾಫಿಕ್ ಇರೋದು ಗುರು. ಸೊ ಇಲ್ಲಿಂದ ನಾನು ಮಾತಾಡಲ್ಲ, ಒಂದು ಫಾಸ್ಟ್ ಫಾರ್ವರ್ಡ್ ಹಾಕೊಂತೀನಿ. ಟ್ರಾಫಿಕ್ ಕಂಪ್ಲೀಟ್ ಆಗೋವರೆಗೂ ನೋಡ್ಕೊಂಡ್ ಬನ್ನಿ. ಇಲ್ಲವರು ಟ್ರಾಫಿಕ್ ಅಷ್ಟೊಂದು ಅಲ್ಲಿವರೆಗೂ ಮಾತ್ರ ಇತ್ತು. ಪರವಾಗಿಲ್ಲಪ್ಪ, ಮನೆ ಟ್ರಾಫಿಕ್ ಇವತ್ತು ತುಂಬಾ ಕಡಿಮೆ ಇದೆ. ಅಂದಾಜ್ ಮಾಡಿ ಸಿಕ್ಕಾಪಟ್ಟೆ ಇತ್ತು. ರೆಗ್ಯುಲರ್ ಆಗಿ ಈ ತರಾನೇ ಇರುತ್ತೆ. ಅಲ್ಲಿಂದ ಇಲ್ಲಿ ಪೂರ್ತಿ ಇದೆಲ್ಲ ಜಾಮ್ ಆಗಿರುತ್ತೆ. ಇವತ್ತು ಕಡಿಮೆ ಇದೆ. ಮಂಗಳವಾರ ಅಂತೂ ವಿಪರೀತ ಇರೋದು ಗುರು. ಇವತ್ತೊಂದಷ್ಟು ಜನ ಎಲ್ಲ ಪೂರ್ತಿ ಪಾರ್ಟಿ ಮೋಡಲ್ಲಿದ್ದು ನಿನ್ನೆ ಎಲ್ಲ ಪಾರ್ಟಿ ಮಾಡಿ ಇವತ್ತು ಆಫೀಸ್ಗೆ ಹೋಗುವಂತವ್ರು ಕಡಿಮೆನೂ ಆಗಿರ್ತಾರೆ, ಕೆಲವೊಬ್ರು ಲೇಟ್ ಆಗಿರ್ತಾರೆ. ಮೇ ಬಿ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಕೊಂಡು ಈ ರೋಡ್ ಬಂದಿದ್ರೆ ಸಿಕ್ಕಾಪಟ್ಟೆ ಜಾಮ್ ಇರ್ತಾಯಿತ್ತು. ನೋಡಿ ಇದೆಲ್ಲಾನು ಅಷ್ಟೇ ಸ್ಲೋ ಮೂವಿಂಗ್ ಟ್ರಾಫಿಕ್. ಇದೆಲ್ಲ ಬೇರೆ ಆ ಗ್ಯಾಪ್ ಮಾತ್ರ ಅಷ್ಟೇ ಗುರು. ಒಂದು 300 ಮೀಟ್ರು ಮತ್ತೆ ಸ್ಟಾರ್ಟ್ ಇಲ್ಲ ಎಲ್ಲಾನು. ನೋಡಿ ಇದೆ ಅರ್ಲೂರು ಆಂಜನೇಯ ಸ್ವಾಮಿ ದೇವಾಲಯ. ಬೈಕ್ ಅವರು ಈ ತರ ನುಗ್ಗಿದ್ರೆ ಸರಿ, ಕಾರುಗಳವರು ಈ ತರ ನುಗ್ಬಿಟ್ರೆ ಆಪೋಸಿಟ್ ಅಲ್ಲಿ ಬರುವಂತ ಗಾಡಿಗಳು ಹೆಂಗ್ ಹೋಗತ್ತೆ?
ನೋಡಿ ಇವರು ಮುಂದಕ್ಕೆ ಹೋದ್ರೆ ಔಟರ್ ರಿಂಗ್ ರೋಡು. ಟ್ರಾಫಿಕ್ ಮಾತ್ರ ಭಯಂಕರ ಇದೆ. ಅಡ್ಲೂರಲ್ಲಿ ಇವತ್ತು ಮಂಡೇ ಟ್ರಾಫಿಕ್ ಜಾಸ್ತಿ ಇರಲಿಲ್ಲ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ನಾನು ಬಂದು ಜಾಯ್ನ್ ಆಗಿದ್ದು ಸರ್ಜಾಪುರ ರೋಡ್ಗೆ. ಸೊ ಸರ್ಜಾಪುರ ರೋಡಿಂದ ಇಲ್ಲಿ ಸಿಗ್ನಲ್ಗೆ ಹೋಗಿ ಅಲ್ಲಿ ರೈಟ್ ತೊಗೊಂಡ್ರೆ ಬೆಲಂದೂರ್ಗೆ ಹೋಗ್ತೀವಿ. ಸರಿ ಬನ್ನಿ, ಎಷ್ಟು ಈಗ ನೋಡೋಣ ಎಷ್ಟು ಬಂದಿದೆ ಮೈಲೇಜು ಅಂತ. 22 ಕಿಲೋಮೀಟರ್ ಆಗಿದೆ ಟ್ರಿಪ್ಪು. 61.9 ಬಂದಿದೆ ಗುರು. ನಂಬಕ್ಕೆ ಆಗ್ತಾ ಇಲ್ಲ. 62 ನೋಡಿಸ್ತಾ ಇದೆ ಗುರು. ಅಣ್ಣ ಯಾಕಣ್ಣ ಸಿಗ್ನಲ್ ಬಿಟ್ಟ ಮೇಲೆ ಹೋಗ್ತಾ ಇದೀಯಾ? ಇರೋಣ. ಓ ಯಪ್ಪ, ಏನ್ ಗುರು ಇದು ಟ್ರಾಫಿಕ್ಕು, ಯಬ್ಬ ದೇವರೇ. ಶಾರ್ಟ್ ಕಟ್ ಎಲ್ಲ ಹೋಗ್ಬೇಡ ಬನ್ನಿ. ಈ ಟ್ರಾಫಿಕ್ ಆಗಲ್ಲ ಗುರು, ಈ ಟ್ರಾಫಿಕ್ ಆಗಲ್ಲ. ಅಲ್ಲ ಗುರು, ಈ ತರ ಬಂದೆ ನಾನು. ಆ ಟ್ರಾಫಿಕ್ಕು ಇದೆಲ್ಲನು 62 ನೋಡಿಸ್ತಾ ಇದೆ ಗುರು. ಓಕೆ, ಮೀಟರ್ ರಾಂಗ್ ಅನ್ಕೋಣ, ಇಲ್ಲ ಬರ್ತಾ ಇರೋಂತ ನೋಡ್ಸಿರೋಂತ ಆವರೇಜ್ ಡಿಫ್ರೆಂಟ್ ಅನ್ಕೋಣ. ಆದ್ರೂ 62 ಹೆಂಗ್ ಮೈನಸ್ ಮಾಡಿದ್ರು 55 ಮೇಲೆ ಕೊಟ್ಟಿದೆ ಗುರು ಮೈಲೇಜು. ಇದಕ್ಕೆ ಈ ಗಾಡಿ ನಾನು ತಗೊಂಡಿದ್ದು, ಅರ್ಥ ಆಯ್ತಲ್ವಾ? ಫುಲ್ ರಿವ್ಯೂ ಹಾಕ್ತೀನಿ ನೋಡಿ ಈ ಗಾಡಿ ಬಗ್ಗೆ. ಯಾಕೆ ನಂಗೆ ಈ ಗಾಡಿ ಮೇಲೆ ಲವ್ ಆಯ್ತು, ಯಾಕೆ ಈ ಗಾಡಿನೇ ತಗೊಂಡೆ. ಆಕ್ಚುಲಿ ಈ ಗಾಡಿ ತಗೊಳೋದಕ್ಕೆ ಮುಂಚೆ ಬೇರೆ ಗಾಡಿ ತಗೋಬೇಕು ಅನ್ಕೊಂಡಿದ್ವಿ, ಆದ್ರೆ ಆ ಗಾಡಿ ಬದಲಾಗಿ ಈ ಗಾಡಿನ ತಗೊಂಡೆ. ಇದರ ಸರ್ವಿಸ್ ಆಗೋಗ್ಲಿ. 10,000 ಕಿಲೋಮೀಟರ್ಸ್ ಒಂದು ರಿವ್ಯೂ ಮಾಡ್ತೀನಿ. ಆ ರಿವ್ಯೂ ಮಾಡಿದಾಗ ಈ ಗಾಡಿಯ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಇದೇ ಗುರು ನಮ್ ಶಾರ್ಟ್ ಕಟ್. ಈ ಶಾರ್ಟ್ ಕಟ್ ಅಲ್ಲ, ಫಾಸ್ಟ್ ಕಟ್ ಅಷ್ಟೇ. ಕುತ್ಕೊಂಡು ಹೋಗ್ಬೇಕು, ಆದ್ರೆ ಸಖತ್ ಬೇಗ ಹೋಗ್ಬೋದು. ಅದಕ್ಕಿಂತ ಅವನಲ್ಲಿ ನಿಧಾನಕ್ಕೆ ಹೋಗೋನು. ಓಕೆ, ನೋಡಿದ್ರಲ್ವಾ? ಇನ್ನೊಂದ್ಸರಿ ಬೇಕಾದ್ರೆ ನೋಡ್ಸ್ಬಿಡ್ತೀನಿ, ನೋಡ್ಕೊಳ್ಳಿ. 60 ಗುರು ಈಗ. ಸೊ ಇದನ್ನ ಕೊಂತ ಬೇಡ. ಆನ್ ಅನ್ ಆವರೇಜ್ ಈ ವೆಹಿಕಲ್ 55 ಅಂತೂ ಪಕ್ಕಾ ಕೊಡೋದು ಗುರು. ಸಿಟಿಯಲ್ಲಿ ಒಂದು ಕೂಲ್ ರೈಡಿಂಗ್ ಮಾಡಿದ್ರೆ, ಎರ್ರ ಬೇರೆ ಓಡಿಸಿದ್ರೆ ಅಂತೂ ಒಂದು 50 ಆದ್ರೂ ಕೊಡುತ್ತೆ. ಆರಾಮಾಗಿ ಕಾಮಾಗಿ ಕೂಲಾಗಿ ಓಡಿಸ್ಕೊ ಬಂದ್ರೆ 100% ಮೈಲೇಜ್ 55 ಪಕ್ಕಾ ಸಿಗತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟೊತ್ತು ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.